ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರದ ವ್ಲಾಗ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮನೆ ಇಂಟೀರಿಯರ್ ಕೆಲಸಗಳು ಎಲ್ಲಿವರೆಗೂ ಬಂದಿದೆ ಅಂತಂದ್ಬಿಟ್ಟು ಇತ್ತೀಚೆಗೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ ಅಲ್ವಾ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮನೆ ಇಂಟೀರಿಯರ್ ವರ್ಕ್ ಎಲ್ಲಿವರೆಗೂ ಬಂದಿದೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಮೊದಲಿಗೆ ನಾನು ಲಾಸ್ಟ್ ಒಂದು 2 ವಿಡಿಯೋಗಳಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ವಾ, ಆ ಒಂದು ಖುಷಿಯನ್ನು ನಾನು ಯಾವ ರೀತಿಯಾಗಿ ನಮ್ಮನೆಯಲ್ಲಿ ಆಚರಿಸ್ಕೊಂಡೆ ಮತ್ತು ನಮ್ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಿದೆ ಮತ್ತು ನಾನು ಎಷ್ಟು ವರ್ಷಗಳಿಂದ ರಾಮಕೋಟಿಯನ್ನು ಬರೀತಾ ಇದ್ದೀನಿ ಅಂತೆಲ್ಲ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ ಅಲ್ವಾ. ಆ ಒಂದೆರಡು ವಿಡಿಯೋಗಳನ್ನು ನೋಡಿ ನನಗೆ ಒಂದು 7-8 ಜನ ಆದ್ರೂ ನನಗೆ ಕಮೆಂಟ್ ಮಾಡಿದ್ದಾರೆ, ರಾಮಕೋಟಿಯನ್ನು ಯಾವ ರೀತಿಯಾಗಿ ಬರೆಯೋದು ಮಂಜು, ನಾವು ಬರಿಬೇಕು ಅಂತ ಅನಿಸ್ತಾ ಇದೆ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ನಾನು ವಿಡಿಯೋದಲ್ಲೇ ಎಲ್ಲ ಹೇಳಿದ್ದೀನಿ, ಆದರೂ ಕಮೆಂಟ್ ಮಾಡಿದ್ರು. ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನನ್ನಿಂದ ಒಂದು 7 ಜನಕ್ಕಾದ್ರೂ ರಾಮಕೋಟಿಯನ್ನು ಬರೀಬೇಕು ಅನ್ನೋ ಆಸೆ ಬಂತಲ್ವಾ ಅಂತಂದ್ಬಿಟ್ಟು ತುಂಬ ಖುಷಿ ಆಯಿತು. ಎಲ್ಲರೂ ರಾಮಕೋಟಿಯನ್ನು ಬರೀರಿ, ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನೊಂದು ಕಮೆಂಟನ್ನು ಮಾಡಿದರು. ಆ ಕಮೆಂಟನ್ನು ನೋಡಿ ನನಗೆ ಎಷ್ಟೊಂದು ಖುಷಿ ಆಯಿತು ಅಂತಂದರೆ ತುಂಬಾ ಖುಷಿ ಆಯಿತು. ಅವರು ಏನಂತ ಮಾಡಿದರು ಅಂತಂದರೆ, ನಿಮಗೆ ರಾಮ ಅಂತಂದರೆ ಎಷ್ಟೊಂದು ಭಕ್ತಿ ಇದೆ, ಆ ರಾಮ ನಿಮಗೆ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ, ನೀವು ನಂಬಿದ್ದೀರಾ, ಅಷ್ಟೇ ನಂಬಿಕೆಯಿಂದ ಅವರು ಒಂದಲ್ಲ ಒಂದು ದಿನ ನಿಮಗೆ ವರವನ್ನು ಕೊಟ್ಟೇ ಕೊಡ್ತಾರೆ, ಲವಕುಶ ಅಂತ 2 ಮಕ್ಕಳನ್ನು ಕೊಡ್ತಾರೆ ಅಂತಂದ್ಬಿಟ್ಟು ಅವ್ರು ಕಮೆಂಟ್ ಮಾಡಿದರು. ನನಗೆ ಆ ಕಮೆಂಟನ್ನು ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಂಥ ಮಕ್ಕಳನ್ನು ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರ್ತೀನಿ, ಆ ಪುಣ್ಯ ನನಗಿದೆಯಾ ಅಂತ ಅಂದ್ಕೊಂಡೆ. ಆದರೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕಲ್ವ, ಹಾಗಾಗಿ ನಾನು ಆ ಪುಣ್ಯ ನನಗೆ ಸಿಕ್ಕಿದ್ರೆ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲಪ್ಪ ಅಂತ ಅಂದ್ಬಿಟ್ಟು ನಾನು ಆ ಶ್ರೀರಾಮನನ್ನು ಕೇಳ್ಕೊತಾ ಇದ್ದೆ ಅವಾಗ. ಹಾಗೆ ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ, ಯಾವುದೋ ಒಂದು ಕೆಲಸ ನಮಗೆ ತಡವಾಗಿ ಆಗ್ತಾ ಇದೆ ಅಂತಂದರೆ ಆ ತಡವಾಗಿ ಆಗುವುದರ ಹಿಂದೆ ದೇವರು ಏನೋ ಒಂದು ಕಾರಣನ ಇಟ್ಟಿರ್ತಾನೆ, ಅದಕ್ಕೆ ಈ ಕೆಲಸಗಳು ತಡವಾಗಿ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇರ್ತೀನಿ. ಹಾಗೆ ಇರ್ಬೋದೇನೋ ನನ್ನ ವಿಚಾರದಲ್ಲೂ ಅಂತಂದ್ಬಿಟ್ಟು ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀನಿ. ಆದಷ್ಟು ನಾನು ನೆಗೆಟಿವ್ ಆಗಿ ಯೋಚನೆ ಮಾಡೋದು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಚಾರದಲ್ಲೂ ಆಗೋದಿಲ್ಲ ಅಂತಂದರೆ ಆಗೋದಿಲ್ಲ ಅಂತಲೇ ಆಗ್ತಾ ಇರುತ್ತಂತೆ. ಆಗುತ್ತೆ ಅಂತಂದ್ಬಿಟ್ಟು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ಪಾಸಿಟಿವ್ ಆಗಿ ಆಗುತ್ತಂತೆ. ಹಾಗಾಗಿ ನಾನು ಆದಷ್ಟು ಪಾಸಿಟಿವ್ ಆಗಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಈಗ ಬೆಳಗ್ಗೆ 6 ಗಂಟೆಗೆ ಎದ್ದು ಮನೆ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದೀನಿ. ನಾನು ದೇವ್ರ ಮಂಟಪನೆಲ್ಲ ಭಾನುವಾರನೇ ಕ್ಲೀನ್ ಮಾಡ್ಕೊಂಡಿದ್ದೆ, ಹಾಗಾಗಿ ನಾನು ಗುರುವಾರ ಏನು ಕ್ಲೀನ್ ಮಾಡಿಲ್ಲ. ಹಾಗೆ ಶುಕ್ರವಾರ ನಮ್ಮ ಮನೆ ದೇವ್ರ ವಾರ ಅಲ್ವಾ, ಹಾಗಾಗಿ ನಾನು ಶುಕ್ರವಾರ ಟೈಮ್ ಬೆಳಗ್ಗೆ ಬೇಗನೆ ಪೂಜೆ ಮಾಡಿಬಿಡ್ತಾ ಇದ್ದೆ. ಆದರೆ ಈ ಮನೆಗೆ ಬಂದಾಗಿಂದ ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಮನೆಯಲ್ಲಿರುವ ಸಾಮಾನುಗಳೆಲ್ಲ ಎಲ್ಲಂದರೆ ಅಲ್ಲಿದೆ ಅಂತ ಅನಿಸ್ತಾ ಇರುತ್ತೆ. ನೀಟಾಗೆಲ್ಲ ಆರ್ಗನೈಸೇಷನ್ ಮಾಡಿದ್ರೆ ನನಗೂ ಒಂದು ರೀತಿಯಾಗಿ ಸಮಾಧಾನ ಅಂತ ಅನಿಸೋದು. ಹಾಗಾಗಿ ಒಂದು 6 ಗಂಟೆಗೇನೆ ಎದ್ದು ಒಂದು 11 ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ತೀನಿ. ನೆಕ್ಸ್ಟ್ ಈಗ ಮನೆಯೆಲ್ಲ ಒರೆಸಿದ್ದಾಯಿತು. ಇವಾಗ ಕಾರಿಡಾರಲ್ಲಿ ಒರೆಸ್ತಾ ಇದ್ದೀನಿ. ಇಲ್ಲಿ ಕಾರಿಡಾರಲ್ಲಿ ಇವಾಗ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಶುಕ್ರವಾರ ಸಂಜೆಗೆಲ್ಲ ಇಲ್ಲಿ ಶೂ ಬಾಕ್ಸನ್ನು ಮಾಡಿ ಇಟ್ಬಿಟ್ಟಿದ್ದಾರೆ. ನೆಕ್ಸ್ಟು ಮುಂದೆ ಬರುವ ಕ್ಲಿಪ್ಪಿಂಗ್ಸ್ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಶೂ ಬಾಕ್ಸನ್ನು ಮಾಡಿದ್ದಾರೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಕಾರಿಡಾರ್ ಎಲ್ಲ ಒರೆಸಿದ್ದಾಯಿತು. ಇವಾಗ ಕಿಚನ್ ಯುಟಿಲಿಟಿನ ಒರೆಸ್ತಾ ಇದ್ದೀನಿ. ಇಲ್ಲಿ ಕಿಚನ್ ಯುಟಿಲಿಟಿ ಮತ್ತು ಮಾಸ್ಟರ್ ಬೆಡ್ರೂಮ್ದು ಒಂದು ಬಾಲ್ಕನಿ ಬಂದುಬಿಟ್ಟು ಒಂದು ಫ್ಲೋರ್ ಬಂದುಬಿಟ್ಟು ಅದು ವುಡನ್ ಟೈಲ್ಸ್ ಅಂತಾರಲ್ವ, ಆ ರೀತಿಯಾಗಿದೆ. ಇದೊಂದು ರೀತಿಯಾಗಿ ಚೆನ್ನಾಗಿದೆ. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವರು ಮಾತಾಡಬೇಕು ಅಂತಂದ್ಬಿಟ್ಟು ಕಾಲ್ ಮಾಡ್ತೀರಾ. ನನಗೆ ಇಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ ಅಲ್ವಾ, ಅಲ್ಲಿ ಹೋಗಿರ್ತೀನಿ, ಇಲ್ಲಾಂತಂದ್ರೆ ಅವ್ರಿಗೆ ಕಾಫಿ ಟೀ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಒಂದು ಸ್ವಲ್ಪ ಬ್ಯುಸಿಯಾಗಿರ್ತೀನಿ. ನೀವು ಕಾಲ್ ಮಾಡಿದಾಗ ಸಿಗದೇ ಇರ್ಬೋದು, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ನಾನು ಮಾತಾಡ್ತೀನಿ. ಸುನಂದ ಅನ್ನೋರು ಅಷ್ಟೇ, ಪಾಪ ಫಸ್ಟ್ ಟೈಮ್ ಅವ್ರು ಕಾಲ್ ಮಾಡಿದ್ರು ಸಿಗಲಿಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಕಾಲ್ ಮಾಡಿದ್ರು ಅವರು. ಆವಾಗ ನಾನು ಲೇಬರ್ಸ್ಗೆಲ್ಲ ಟೀ ಮಾಡಿಕೊಡ್ತಾ ಇದ್ದೆ, ಅವ್ರಿಗೆ ಹೇಳಿದೆ ಈ ರೀತಿಯಾಗಿ ಟೀ ಮಾಡಿಕೊಡ್ತಾ ಇದ್ದೀನಮ್ಮ ಅಂತಂದ್ಬಿಟ್ಟು. ಹೋಗ್ಲಿ ಬಿಡಿ ಅಕ್ಕ, ನೆಕ್ಸ್ಟ್ ಡೇ ಮಾಡ್ತೀನಿ ಅಂತಂದ್ಬಿಟ್ಟು ನೆಕ್ಸ್ಟ್ ಡೇ ಅವರು ಕಾಲ್ ಮಾಡಿದ್ರು. ನೆಕ್ಸ್ಟ್ ಡೇ 1 ಅವರ್ ಆದರೂ ನಾನು ಅವ್ರ ಜೊತೆ ಮಾತಾಡಿದೆ. ನೀವು ಕಾಲ್ ಮಾಡೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮಲ್ಲೇ ಫಸ್ಟು ಒಂದು ಮೆಸೇಜ್ ಹಾಕಿ ಈ ರೀತಿಯಾಗಿ ಕಾಲ್ ಮಾಡ್ಲಾ ಅಕ್ಕ ಅಂತಂದ್ಬಿಟ್ಟು, ಆವಾಗ ನಾನು ಕೆಲಸಗಳೇನಾದರೂ ಇದ್ದರೆ ಅದನ್ನು ಮುಗಿಸ್ಕೊಂಡು ಫ್ರೀ ಮಾಡಿಕೊಂಡು ನೀವು ಕಾಲ್ ಮಾಡಿದ ತಕ್ಷಣ ನಾನು ಮಾತಾಡ್ತೀನಿ.
ಇದನ್ನು ಯಾಕೆ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಪಾಪ ಕಾವ್ಯ ಅನ್ನೋರು 2 ಡೇಸಿಂದ ಟ್ರೈ ಮಾಡ್ತಿದ್ದಾರೆ ಮಾತಾಡಬೇಕಕ್ಕ, ಮಾತಾಡಿ ಅಂತಂದ್ಬಿಟ್ಟು. ಅವ್ರು ಕಾಲ್ ಮಾಡಿದಾಗ ನಾನು ಲೇಬರ್ಸ್ಗೆ ಟೀ ಮಾಡಿ ಅಲ್ಲಿ ಟೀ ಕೊಡೋದಕ್ಕೆ ಹೋಗಿರ್ತೀನಿ. ನೆಕ್ಸ್ಟ್ ಇವತ್ತು ಸ್ಯಾಟರ್ಡೇ ದಿನ ಅವ್ರು ಕಾಲ್ ಮಾಡಿದ್ರು. ಅವ್ರು ಕಾಲ್ ಮಾಡಿದಾಗ ನಾನು ನೋಡಿದೆ, ಆದರೆ ನಾನು ಅವಾಗ ರಾಮಕೋಟಿಯನ್ನು ಬರೀತಾ ಇದ್ದೆ. ಈ ರೀತಿಯಾಗಿ ಕೆಲಸಗಳು ಮಾಡ್ತಾ ಇರ್ತೀನಿ. ನೀವು ಕಾಲ್ ಮಾಡೋದಕ್ಕಿಂತ ಮುಂಚೆ ಒಂದು ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿದ್ರೆ ನನಗೇನಾದರೂ ಫ್ರೀ ಇತ್ತು ಅಂತಂದರೆ ನಾನು ಮಾತಾಡ್ತೀನಿ. ಈ ಮಾತನ್ನು ಸುನಂದ ಅವರು ಕಾಲ್ ಮಾಡಿದಾಗ ಅವ್ರಿಗೂ ಹೇಳಿದೆ, ಈ ರೀತಿಯಾಗಿ ಕಾಲ್ ಮಾಡ್ತಿರ್ತಾರೆ, ನಾನು ಇವಾಗ ಒಂದು ಸ್ವಲ್ಪ ಮನೆ ಕೆಲಸಗಳು ನಡೀತಾ ಇದೆ ಅಲ್ವಾ, ಹಾಗಾಗಿ ಕೆಲಸಗಳಲ್ಲಿ ಬ್ಯುಸಿ ಇರ್ತೀನಮ್ಮ ಅಂತ ಹೇಳಿದೆ. ಆವಾಗ ಸುನಂದ ಅವರೇ ನನಗೆ ಒಂದು ಸಜೆಷನ್ ಅಂತ ಕೊಟ್ಟರು, ಅಕ್ಕ ವಿಡಿಯೋದಲ್ಲಿ ಹೇಳಿಬಿಡಿ, ಫ್ರೀ ಇತ್ತು ಅಂತಂದರೆ ಮಾತಾಡ್ತೀನಿ, ದಯವಿಟ್ಟು ನೀವೇನು ಬೇಜಾರು ಮಾಡ್ಕೊಳ್ಬೇಡಿ ಅಂತಂದ್ಬಿಟ್ಟು ವಿಡಿಯೋದಲ್ಲಿ ಹೇಳಿ ಅಕ್ಕ ಅಂತಂದರು. ಸರಿನಪ್ಪ ಹೇಳ್ತೀನಿ ಅಂತಂದ್ಬಿಟ್ಟು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಈಗ ನಾನು ಮನೆ ಕಸ ಗುಡಿಸಿ ಒರೆಸಿದ್ದೆಲ್ಲ ಆಯಿತು. ನಾನು ಸ್ನಾನ ಮಾಡ್ಕೊಂಡು ಬಂದು ಹೊಸ್ಲು ಒರೆಸಿ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ನಾನು ಮೊದಲು ಹೊಸ್ಲು ಪೂಜೆಯನ್ನು ಮಾಡಿದೆ. ನೆಕ್ಸ್ಟು ನನ್ನ ಹಸ್ಬೆಂಡು ದೇವ್ರ ಮಂಟಪದಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ದಾರೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕಳೆಯಾಗಿರುತ್ತೆ ಅಲ್ವಾ. ನನಗಂತೂ ದೇವ್ರ ಪೂಜೆಗೆ ಹೂಗಳು ಅನ್ನೋದು ಜಾಸ್ತಿ ಇರಬೇಕು. ಬೆಳಗ್ಗೆ ನನ್ನ ಹಸ್ಬೆಂಡು ಈ ಹೂಗಳನ್ನು ತಂದುಕೊಟ್ರು. 1/4 kg 50 ರೂಪಾಯಿ ಅಂತೆ. ಒಂದು ವಾರ ಇದನ್ನೇ ಯೂಸ್ ಮಾಡಬೇಕು ಅಂತ ಹೇಳಿದ್ರು. ನನಗೆ ಈ ಹೂಗಳು ಫ್ರೈಡೇ ಮತ್ತು ಸ್ಯಾಟರ್ಡೆ 2 ದಿನಕ್ಕೆ ಖಾಲಿ ಮಾಡಾಕ್ತೇನೆ. ನನ್ನ ತಮ್ಮ ಬಂದಾಗೆಲ್ಲ ತೊಗೊಂಬಂದು ಕೊಡ್ತಾ ಇರ್ತಾನೆ. ಅಲ್ಲಿ ಹೂವಿನ ಮಂಡಿ ಇರುತ್ತೆ ಅಲ್ವಾ ಹೊಸಕೋಟೆಯಲ್ಲಿ, ಅಲ್ಲಿ ಬರ್ತಾ ತೊಗೊಂಬಂದು ಕೊಡ್ತಾನೆ. ಅವನು ಬಂದೋಗಿ ಒಂದು ವಾರದ ಮೇಲೆ ಆಗೋಯ್ತಲ್ವ, ಹಾಗಾಗಿ ನಾನು 1 kg ಹೂವನ್ನ ಒಂದು 10 ದಿನದಲ್ಲಿ ಖಾಲಿ ಮಾಡಿಬಿಡ್ತೀನಿ. ಇದಂತೂ 1/4 kg ಹೂವು ಒಂದು 2 ಡೇಸಲ್ಲಿ ಖಾಲಿ ಆಗೋಗಿರುತ್ತೆ. ಅಷ್ಟೊಂದು ಯೂಸ್ ಮಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ದೇವ್ರ ಫೋಟೋಸ್ಗೆ ಕಡಿಮೆ ಇಡಮ್ಮ ಅಂತ ಹೇಳ್ತಾ ಇರ್ತಾರೆ. ನಾನು ಹಾರಗಳೇನೂ ಹಾಕೋದಿಲ್ಲ, ಆದ್ರೂ ನೀವು ಹೂಗಳನ್ನು ಕಡಿಮೆ ಇಡು ಅಂತ ಹೇಳ್ತಾ ಇರ್ತೀರಲ್ವಾ. ಇನ್ನು ಹಾರಗಳೆಲ್ಲ ಹೊಲ್ದಾಕಿದ್ರೆ ನೀವು ಹೂಗಳನ್ನು ತಗೊಂಬಂದು ಕೊಡ್ತೀರಾ ಅಂತ ನಾನು ಕೇಳ್ತಾ ಇರ್ತೀನಿ ಅವ್ರನ್ನ. ನೆಕ್ಸ್ಟ್ ಆಮೇಲೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮನೆಯೆಲ್ಲ ಧೂಪ ಹಾಕಿ ನಾನು ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಹೇಳ್ಕೊಳ್ತೀನಲ್ವ, ಅದೆಲ್ಲ ಹೇಳ್ಕೊಂಡಿದ್ದಾದಮೇಲೆ ನಾನು ಟಿಫನ್ ಮಾಡಿ ಇವಾಗ ನೈಟು ವಾಶ್ ಮಾಡಿ ಇಟ್ಟಿರುವಂತಹ ಪಾತ್ರೆಗಳನ್ನೆಲ್ಲ ಜೋಡಿಸಿಡ್ತಾ ಇದ್ದೀನಿ. ಹಾಗೇ ಒಂದು ಕಡೆ ನಾನು ಕಾಫಿಗೆ ಇಟ್ಟಿದ್ದೀನಿ. ಕಾಫಿ ಕುಡಿಬೇಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರ. ನಾನು ತುಂಬ ಕಡಿಮೆ ಕುಡಿಯೋದು ಕಾಫಿ, ಒಂದು 2 ಸಿಪ್ ಕುಡಿತೀನಿ ಅಷ್ಟೇ. ಒಂದು ವೇಳೆ ಅವತ್ತೇನಾದರೂ ನಾನು ಕಾಫಿ ಟೀ ಕುಡ್ದಿಲ್ಲ ಅಂತಂದರೆ ನನಗೆ ತಲೆನೋವು ಬಂದ್ಬಿಡುತ್ತೆ. ಹಾಗೆ ನನ್ನ ಹಸ್ಬೆಂಡ್ಗೂ ಅಷ್ಟೇ, ಅವ್ರಿಗೂ ತಲೆನೋವು ಬಂದ್ಬಿಡುತ್ತೆ. ಹಾಗಾಗಿ ನಾವು ತುಂಬಾ ಕಡಿಮೆನೆ ಕಾಫಿ ಟೀಯನ್ನ ಕುಡಿತೀವಿ. ಬೆಳಗ್ಗೆ ಟೈಮು ನಾವು ಕಾಫಿಯನ್ನ ಮಾಡ್ಕೊಳ್ತೀವಿ, ಸಂಜೆ ಟೈಮ್ ಟೀ ಮಾಡ್ಕೊಂಡು ಕುಡಿತೀವಿ ಅಷ್ಟೇ. ಅಷ್ಟು ಬಿಟ್ರೆ ನಾವು ಪದೇ ಕಾಫಿ ಟೀಗಳನ್ನ ಮಧ್ಯದಲ್ಲಿ ಮಾಡ್ಕೊಂಡು ಕುಡಿಯೋದಿಲ್ಲ. ತುಂಬಾನೇ ಕಡಿಮೆ ನಾವು ಕಾಫಿ ಟೀಗಳನ್ನ ಕುಡಿಯೋದು. ನಾವು ಒಂದು 1/2 ಲೀಟರ್ ಹಾಲನ್ನ ತಗೊಂಡ್ಬಂದಿದ್ದೀವಿ ಅಂತಂದ್ರೆ ಒಂದು 2 ಡೇಸ್ ಯೂಸ್ ಮಾಡ್ತೀವಿ. ಆ 1/2 ಲೀಟರ್ ಹಾಲನ್ನು ಬೆಳಗ್ಗೆ ಕಾಫಿ ಮಾಡ್ತೀವಿ 2 ದಿನ, ಹಾಗೆ ಸಂಜೆ 2 ದಿನ ಟೀ ಮಾಡ್ತೀವಿ ಅಷ್ಟೇ. ಯಾರಾದರೂ ಬಂದಿದ್ದಾರೆ ಅಂತಂದರೆ ಎಕ್ಸ್ಟ್ರಾ ತೊಗೊಂಬರ್ತೀವಿ ಹಾಲು ಅಷ್ಟೇ. ಅದು ಬಿಟ್ಟರೆ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಕಾಫಿ ಟೀಗಳನ್ನು. ನೆಕ್ಸ್ಟ್ ಇವಾಗ ಟೈಮ್ ಬಂದು ಬೆಳಗ್ಗೆ ಒಂದು 11:30 ಆಗಿರುತ್ತೆ. ಇನ್ನು ಕಿಚನ್ ಯುಟಿಲಿಟಿಯಲ್ಲಿ ಬಿಸಿಲು ಅನ್ನೋದು ಬೀಳ್ತಾ ಇದೆ. ಹಾಗಾಗಿ ಹಾಗೆ ಕಾಫಿ ಕುಡ್ಕೊಂಡು ಕೂದಲನ್ನು ಒಣಗಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಅಲ್ಲೇ ಕಿಚನ್ ಯುಟಿಲಿಟಿಯಲ್ಲಿ ಕೂತ್ಕೊಂಡಿದ್ದೀನಿ. ಇವಾಗ ಕೂದಲು ಒಣಗಿಸ್ಕೊಂಡಿದ್ದಾಯಿತು, ತಲೆ ಬಾಚ್ಕೊಂಡು ಹಾಗೆ ಪಾತ್ರೆಗಳು ಒಂದು ಸ್ವಲ್ಪ ಇತ್ತು, ಅದೆಲ್ಲ ವಾಶ್ ಮಾಡಿ ಬಟ್ಟೆಗಳು ಹಿಂದಿನ ದಿನ ಎಲ್ಲ ವಾಶ್ ಮಾಡಿ ಒಣಗಾಕಿದ್ದೆ. ಇದನ್ನೆಲ್ಲ ಮಡಚಿ ಬೀರುವಲ್ಲಿ ಜೋಡಿಸಿಟ್ಕೊಂಡ್ಬಿಡೋಣ ಅಂತಂದ್ಬಿಟ್ಟು ಇವಾಗ ಬಟ್ಟೆಗಳನ್ನೆಲ್ಲ ಅಲ್ಲೇ ನಾನು ಮಡಚಿ ಇಟ್ಕೊಳ್ತಾ ಇದ್ದೀನಿ. ಬಿಸಿಲಲ್ಲೇ ಬಟ್ಟೆಗಳನ್ನು ಮಡಚಿ ಇಟ್ಕೊಂಡ್ರೆ ಒಂದು ರೀತಿಯಾಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ, ಹಾಗಾಗಿ ನಾನು ಬಿಸಿಲಿದ್ದಾಗಲೇ ಬಟ್ಟೆಗಳನ್ನೆಲ್ಲ ಮಡಚಿ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇವಾಗ ಬಟ್ಟೆಗಳೆಲ್ಲ ಮಡಚಿ ಬೀರುವಲ್ಲಿ ಜೋಡಿಸಿಟ್ಟಿದ್ದಾದ್ಮೇಲೆ ಮಧ್ಯಾಹ್ನ ಅಡುಗೆ ನಾನು ಚಪಾತಿ ಮತ್ತು ಬೆಂಡೆಕಾಯಿ ಗ್ರೇವಿ ಥರ ಮಾಡಿದ್ದೀನಿ.
ಬೆಂಡೆಕಾಯಿ ಗ್ರೇವಿ ರೆಸಿಪಿನ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಟೈಮ್ ಆಗೋಗಿತ್ತು, 1 ಗಂಟೆ ಮೇಲೆ ಆಗೋಗಿತ್ತು. ಹಾಗಾಗಿ ನಾನು ಶೂಟ್ ಏನೂ ಮಾಡ್ಕೊಳ್ಲಿಲ್ಲ ರೆಸಿಪಿನ. ನೆಕ್ಸ್ಟ್ ಆಮೇಲೆ ನೈಟು ನಮ್ಮ ಮನೆ ಇಂಟೀರಿಯರ್ ಕೆಲಸಗಳು ಎಲ್ಲಿವರೆಗೂ ಆಗಿದೆ ಅಂತಂದ್ಬಿಟ್ಟು ಶೇರ್ ಮಾಡೋಣ ಅಂತಂದ್ಬಿಟ್ಟು ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಹುಣ್ಣಿಮೆ ಇತ್ತಲ್ವಾ, ಯಾವತ್ತು ಗುರುವಾರ ದಿನ ಹುಣ್ಣಿಮೆ ಇದ್ದಿದ್ದು, ಒಂದು 2 ಡೇಸ್ ಆದರೂ ಆಕಾಶದಲ್ಲಿ ಚಂದ್ರ ಚೆನ್ನಾಗೇ ಕಾಣ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ತಗೊಂಡು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಇಂಟೀರಿಯರ್ ಕೆಲಸಗಳು ಎಲ್ಲಿವರೆಗೂ ಆಗಿದೆ ಅಂತಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಮೇಲೆ POP ಮಾಡಿಸಿದ್ದೀವಿ, ಹಾಲಲ್ಲಿ ಮಾತ್ರ POP ಮಾಡಿಸಿದ್ದೀವಿ. ಇಷ್ಟಕ್ಕೇ ನಮಗೆ 26,000 ರಿಂದ 27,000 ಏನೋ ಆಯಿತು ಹಾಲಲ್ಲಿ ಮಾತ್ರ ಮಾಡಿಸೋದಕ್ಕೆ POP. ಬರೀ ಹಾಲಲ್ಲಿ ಮಾತ್ರ ಯಾಕೆ POP ಮಾಡಿಸಿದ್ವಿ ಅಂತಂದರೆ, ಸಿಟೌಟ್ ಬಂದು ಈ ಕಾರ್ನರಲ್ಲಿ ಬಂದಿತ್ತು. ನಾವು ಸೆಂಟ್ರಲ್ಲಿ ನಾವು ಈ ಸೈಡಲ್ಲಿ ಪಾರ್ಟಿಷನ್ ಅಂತ ಮಾಡಿಸ್ಕೊಂಡು ಈ ಕಡೆಗೆ ನಾವು ಸಿಟೌಟ್ ಅಂತ ಮಾಡಿಸ್ಕೊಂಡಿದ್ದೀವಲ್ವ, ನೋಡ್ತಾ ಇರ್ಬೋದು. ಹಾಗಾಗಿ ನಮಗೆ ಈ ಫ್ಯಾನ್ ಪಾಯಿಂಟ್ ಅನ್ನೋದು ಒಂದು ಸೈಡ್ಗಿತ್ತು, ಇನ್ನು ವಾಲ್ ಫ್ಯಾನ್ ಹಾಕ್ಸ್ಕೊಳ್ಬೇಕು ಅಂತ ಹೇಳ್ತಾಯಿದ್ರು. ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಹಾಗಾಗಿ ಇದಕ್ಕೆ ಮಾತ್ರ POP ಮಾಡಿಸಿದ್ವಿ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು TV ಯೂನಿಟ್ಟು ಇಷ್ಟರ ಮಟ್ಟಿಗೆ ಕೆಲಸ ಆಗಿದೆ. ಇಲ್ಲಿ ಪಾರ್ಟಿಷನ್ ಕೆಲಸ ಇನ್ನೂ ತುಂಬ ಇದೆ. ಇಲ್ಲಿ ಬಾಕ್ಸಸ್ ಎಲ್ಲ ಬರಬೇಕು, ಮತ್ತು ಇಲ್ಲಿ ಒಂದು ಡೋರ್ಸ್ ಎಲ್ಲ ಹಾಕಬೇಕು. ಒಂದೊಂದೇ ನಿಧಾನವಾಗಿ ಕೆಲಸಗಳನ್ನೋದು ಸಾಗ್ತಾ ಇದೆ. ನೆಕ್ಸ್ಟು ಒಳಗಡೆ ಎಷ್ಟು ಮಾಡಿದ್ದಾರೆ ಅಂತಂದ್ಬಿಟ್ಟು ಹಾಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ನೆಕ್ಸ್ಟ್ ಇಲ್ಲಿ ಗೋಡೆಗಳಿಗೆ ಈ ರೀತಿಯಾಗಿ ಒಂದು ಹುಡ್ಡಿಂದ ಕವರ್ ಮಾಡಿದ್ವಿ, ಯಾಕಂದರೆ ಗೋಡೆಗಳು ಎಡ್ಜಸ್ ಅನ್ನೋದು ಒಡೆದೋಗ್ತಾ ಇರುತ್ತೆ ಅಲ್ವಾ. ಹಾಗಾಗಿ ವುಡ್ಡಿಂದ ಕವರ್ ಮಾಡಿಬಿಟ್ರೆ ಗೋಡೆಗಳು ನೀಟಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ವುಡ್ಡಿಂದ ಕವರ್ ಮಾಡಿದ್ದೀವಿ. ಇಲ್ಲೂ ಅಷ್ಟೇ ವುಡ್ಡಿಂದ ಒಂದು ರೀತಿಯಾಗಿ ಆರ್ಚ್ ಥರ ಮಾಡಿಸಿದ್ದೀವಿ. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ವಾಶ್ ಬೇಷನ್ ಬರುತ್ತೆ, ನೋಡ್ತಾ ಇರ್ಬೋದು. ಇದಿನ್ನೂ ಕೆಲಸ ಬಾಕಿ ಇದೆ. ನೆಕ್ಸ್ಟು ಇನ್ನು ಈ ಕಡೆಗೆ ಬಂದರೆ ಇದು ದೇವ್ರ ಮನೆ. ಈ ದೇವ್ರ ಮನೆ ನನಗೆ ಇಷ್ಟು ಬೇಕೇ ಬೇಕು, ಇಷ್ಟು ದೊಡ್ಡದಾಗಿ ಬೇಕೇ ಬೇಕು ಅಂತಂದ್ಬಿಟ್ಟು ನಾನು ಹಠ ಮಾಡಿ ಮಾಡಿಸ್ಕೊಂಡಿದ್ದು. ಅವ್ರು ಚಿಕ್ಕದಾಗಿ ನಿಂತ್ಕೊಂಡು ಮಾಡ್ತಾರಲ್ವ ಪೂಜೆನ, ಆ ರೀತಿಯಾಗಿ ಮಾಡ್ತೀವಿ ಅಂತಂದರು. ಇಲ್ಲ ನನಗೆ ಬೇಕೇ ಬೇಕು, ಕೂತ್ಕೊಂಡು ಪೂಜೆ ಮಾಡಬೇಕು, ಕೆಲವೊಂದು ಹಬ್ಬಗಳಲ್ಲೆಲ್ಲ ನನಗೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ಆಸೆ ಅಂತಂದ್ಬಿಟ್ಟು ಹೇಳಿ ಮಾಡಿಸ್ಕೊಂಡಿದ್ದು. ಹಾಗೆ ನಾವು ದೇವ್ರ ಮನೆಯಲ್ಲಿ ಕಲ್ಲು ಬಂದ್ಬಿಟ್ಟು ನಾವು ಕ್ವಾರ್ಟ್ಸನ್ನು ಹಾಕ್ಸ್ಕೊಂಡಿದ್ದೀವಿ. ಕ್ವಾರ್ಟ್ಸು ನನಗೆ ಅಷ್ಟಾಗಿ ಏನೋ ಶೈನಿಂಗ್ ಹೊಳಿತಾ ಇಲ್ಲ ಅಂತ ಅನಿಸ್ತಾ ಇದೆ. ಯೂಸ್ ಮಾಡಿ ಆದಮೇಲೆ ಹೇಳ್ತೀನಿ, ಯೂಸ್ ಮಾಡೋದಕ್ಕಿಂತ ಮುಂಚೆ ಅದರ ರಿವ್ಯೂ ಕೊಡಬಾರ್ದಲ್ವ. ನನಗೆ ಯಾಕೋ ಅದೇನೋ ಶೈನಿಂಗ್ ಹೊಳಿತಾ ಇಲ್ವಲ್ಲ, ಬೇರೆ ಗ್ರಾನೈಟ್ ಏನಾದರೂ ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ಅನಿಸ್ತಾ ಇತ್ತು. ಆದರೂ ಪರವಾಗಿಲ್ಲ, ನೋಡೋಣ ಅಂತ ಸುಮ್ಮನಾದೆ. ನೆಕ್ಸ್ಟ್ ಇವಾಗ ಕಿಚನ್ ನೋಡ್ತಾ ಇರ್ಬೋದು. ಇದು ಬಂದು ಮೇಲೆ ಆಲ್ಮಂಡ್ ಕಲರ್ ಅಂತ, ಸೆಂಟ್ರಲ್ಲಿ ನಾವು ವೈಟ್ ಕಲರನ್ನು ಹಾಕ್ಸಿದ್ದೀವಿ. ವೈಟ್ ಕಲರ್ ನಮ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆಲ್ಲ ನಾವು ಗ್ಲಾಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನು ಕಿಚನಿಂದ ನೋಡಿದ್ರೆ ಈ ರೀತಿಯಾಗಿ ವ್ಯೂ ಅನ್ನೋದು ಕಾಣಿಸುತ್ತೆ. ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ಒಂದು ವ್ಯೂವನ್ನು ಶೇರ್ ಮಾಡಿದ್ನಲ್ವ ಮನೆ ನೋಡೋಕ್ಕೆ ಬಂದಾಗ, MT ಹೌಸ್ ಟೂರ್ ಅಂತಂದ್ಬಿಟ್ಟು. ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತಂದ್ಬಿಟ್ಟು ನೀವೇ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಬಂದರೆ ಈ ರೀತಿಯಾಗಿ ವಾರ್ಡ್ರೋಬ್ಸ್ ಅನ್ನೋದು ಮಾಡಿದ್ದಾರೆ. ಇನ್ನು ಈ ಕಡೆಗೆ ಬಂದರೆ ಮಿರರ್, ಡ್ರೆಸ್ಸಿಂಗ್ ಟೇಬಲ್ ಅನ್ನೋದು ಬರುತ್ತೆ. ಈ ಕಡೆಗೆ ನಾವು ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ಹಿಡನ್ ಮಿರರ್ ಥರ ಮಾಡಿಸ್ತಾ ಇದ್ದೀವಿ, ಒಳಗಡೆನೇ ಇರಲಿ ಹೊರಗಡೆ ಕಾಣಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಕೆಲಸಗಳನ್ನೋದು ಇದೆ. ಇನ್ನು ವೈರಿಂಗ್ ಕೆಲಸ ಇದೆ, ಪೇಂಟಿಂಗ್ ಕೆಲಸ ಇದೆ, ಮತ್ತು ಇನ್ನೂ ಒಂದಷ್ಟು ಲೈಟ್ಸ್ ಎಲ್ಲ ಫಿಕ್ಸ್ ಮಾಡಬೇಕು. ಇನ್ನೂ ತುಂಬ ಅಂದರೆ ತುಂಬಾ ಕೆಲಸಗಳಿದೆ. ಇನ್ನೂ ಏನಿಲ್ಲ ಅಂತಂದ್ರೂ ಒಂದು 15 ಡೇಸ್ ಆದರೂ ಆಗುತ್ತೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಸ್ವಿಚ್ ಬೋರ್ಡ್ಗಳೆಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಇನ್ನೂ ಫಿಕ್ಸ್ ಮಾಡಬೇಕು. ಮತ್ತು ದೇವ್ರ ಮನೆಗೆ ಡೋರ್ ಮಾಡಬೇಕು. ಮತ್ತು ಅಲ್ಲಿ ಒಂದು ನಾವು ಗಜಲಕ್ಷ್ಮಿ ಒಂದು ಗ್ಲಾಸ್ ಟೈಪ್ ಥರ ಮಾಡೋಕ್ಕೆ ಹೇಳಿದ್ದೀವಿ, ಅದನ್ನು ಮಾಡಬೇಕಂತೆ. ಅದು ಇನ್ನೂ ಪೆಂಡಿಂಗಲ್ಲಿ ಇದೆ ಅಂತ ಎಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೈಟು ಹೊರಗಡೆಯಿಂದ ಮಾಡೋದಕ್ಕೆ ಆಗಲಿಲ್ಲ, ಹಾಗೆ ಒಂದೆರಡು ರೂಮ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಶೂ ಬಾಕ್ಸ್ ಅನ್ನೋದು ಈ ರೀತಿಯಾಗಿ ಮಾಡಿದ್ದಾರೆ. ಇವಾಗ ಇಷ್ಟೇ ನಮಗೆ ಜಾಗ ಅನ್ನೋದು ಸಿಗೋದು. ನೆಕ್ಸ್ಟು ಗೇಟು ಹತ್ತಿರದಿಂದ ನಾನು ತೋರಿಸಿರ್ಲಿಲ್ವಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ಮೇನ್ ಡೋರ್ಗೆ ಗೇಟ್ ಅನ್ನೋದು ಹಾಕ್ಸ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಜಾಗ ಅನ್ನೋದಿದೆ, ರಂಗೋಲಿ ಎಲ್ಲ ಆರಾಮ್ಸೆ ಬಿಡ್ಬೋದು ಡೋರ್ ಮುಂದೆನೆ. ಓಡಾಡೋದಕ್ಕೆ ತೊಂದರೆ ಏನೂ ಇಲ್ಲ, ಆರಾಮಾಗಿ ಓಡಾಡ್ಬೋದು, ಇಕ್ಕಟ್ಟಂತ ಏನೂ ಅನಿಸೋದಿಲ್ಲ. ಈ ಕಡೆ ಶೂ ಬಾಕ್ಸ್ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ, ಹಾಗಾಗಿ ಒಂದು ಸ್ವಲ್ಪ ದೂರದಿಂದ ನೋಡಿದ್ರೆ ಇಕ್ಕಟ್ಟು ಅಂತ ಅನಿಸುತ್ತೆ. ಆದರೆ ಪರವಾಗಿಲ್ಲ, ಓಡಾಡೋದಕ್ಕೆ ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ಶೂ ಬಾಕ್ಸ್ ಅನ್ನೋದು ಸ್ವಲ್ಪ ದೊಡ್ಡದಾಗೆ ಮಾಡಿಸ್ಕೊಂಡಿದ್ದೀವಿ.
ಇವಾಗ ಒಂದು ಸ್ವಲ್ಪ ದೂರದಿಂದ ವಿಡಿಯೋನ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದೆ. ಓಡಾಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ, ಆರಾಮಾಗಿ ಓಡಾಡ್ಬೋದು. ಇನ್ನು ಮನೆ ಒಳಗಡೆ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ. ಈ ರೂಮ್ಗೆ ನಾವು ವಾರ್ಡ್ರೋಬ್ಸನ್ನು ಸೇಮ್ ಮಾಡಿಸಿದ್ದೀವಿ. ಮಂಚ ಇರಲಿಲ್ಲ, ಹಾಗಾಗಿ ಈ ರೂಮ್ಗೆ ಮಂಚನ ಮಾಡಿಸಿದ್ದೀವಿ. ಇನ್ನೊಂದು ರೂಮ್ ಇದೆ ಅಲ್ವಾ, ಇದು 3 BHK ಮನೆ. ಇನ್ನೊಂದು ರೂಮ್ನ ನಾವು ಖಾಲಿಯಾಗಿ ಹಾಗೆ ಇಟ್ಕೊಂಡಿದ್ದೀವಿ. ಕೆಲವೊಂದಷ್ಟು ಬೀರುಗಳು ಒಂದೆರಡು ಇದೆ ಅಲ್ವಾ, ಮತ್ತು ಕೆಲವೊಂದಷ್ಟು ಟೇಬಲ್ಸು ಅದೆಲ್ಲ ಇಡೋದಕ್ಕೆ ಆಗುತ್ತೆ. ಎಲ್ಲ ರೂಮಲ್ಲೂ ವಾರ್ಡ್ರೋಬ್ಸ್ ಅನ್ನೋದು ಮಾಡಿಸ್ಬಿಟ್ರೆ ಇಕ್ಕಟ್ಟು ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಸದ್ಯಕ್ಕೆ 2 ರೂಮ್ ಇರಲಿ, ಆಮೇಲೆ ಮುಂದಕ್ಕೇನಾದರೂ ಬೇಕಿದ್ರೆ ಮಾಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು 2 ರೂಮ್ಗೆ ಮಾತ್ರ ಮಾಡಿಸ್ಕೊಂಡಿದ್ದೀವಿ. ಇನ್ನೊಂದು ರೂಮ್ನ ಹಾಗೆ ಬಿಟ್ಟಿದ್ದೀವಿ. ಇನ್ನು ಈ ರೂಮಿಂದ ಹಾಗೆ ಬಾಲ್ಕನಿಗೆ ಬಂದರೆ ಬಾಲ್ಕನಿಯಿಂದ ವ್ಯೂ ಅನ್ನೋದು ಈ ರೀತಿಯಾಗಿ ಕಾಣಿಸುತ್ತೆ. ಪ್ರತಿ ರೂಮ್ಗೂ ಬಾಲ್ಕನಿ ಅನ್ನೋದು ಕೊಟ್ಟಿದ್ದಾರೆ, ಹಾಗೆ ಕಿಚನ್ಗೆ ಯುಟಿಲಿಟಿ ಅನ್ನೋದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ವುಡ್ ಪೀಸು ಮತ್ತು ಧೂಳು ಎಷ್ಟೊಂದು ಕುತ್ಕೊಂಡಿದೆ ಅಂದರೆ ತುಂಬಾ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಹಾಗೆ ಇನ್ನೊಂದು ರೂಮ್ನ ನಾವು ಹಾಗೆ ಖಾಲಿ ಬಿಟ್ಟಿದ್ದೀವಿ ಅಂತ ಹೇಳಿದ್ನಲ್ವ, ಆ ರೂಮಲ್ಲಂತೂ ಈ ಕಸನೆಲ್ಲ ತಗೊಂಡೋಗಿ ಆ ರೂಮ್ ಫುಲ್ಲು ತುಂಬಿಸ್ಬಿಟ್ಟಿದ್ದಾರೆ. ಒಂದು ತಿಪ್ಪೆ ಮಾಡಿಬಿಟ್ಟಿದ್ದಾರೆ, ಅಷ್ಟೊಂದು ಕಸ ಅನ್ನೋದಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕ್ಲೀನ್ ಮಾಡಿಸ್ಬೇಕು ಅಂತಂದರೆ 2,000 ಕೊಡಬೇಕಂತೆ ಇದಕ್ಕೆ. ಇದನ್ನೆಲ್ಲ ತಗೊಂಡೋಗಿ ಬೇರೆ ಕಡೆ ಎಲ್ಲಾದರೂ ಬಿಸಾಕಬೇಕು ಅಂತಂದರೆ 2,000 ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟೊಂದು ಕಸ ಇದೆ ಅಂತಂದರೆ ಒಂದು ಟಿಲ್ಲರ್ ಲೋಡ್ ಆಗುತ್ತೆ, ಟ್ರ್ಯಾಕ್ಟರ್ ಲೋಡ್ ಆಗೋದಿಲ್ಲ, ಟಿಲ್ಲರ್ ಲೋಡ್ ಆಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.